Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನೊಂದು ದೊಡ್ಡ ಸಂದೇಶ ನಿಮಗೆ ನಾನು ಕೊಡಬೇಕು ಅಂತಂದ್ರೆ, ಈಗ ನಿಮಗೆ ನಾನು ಟಾಸ್ಕ್ 1ನೇ ತಾರೀಕು ಆಫೀಸ್ ಬೇರರ್ಸ್ ಮೀಟಿಂಗ್ ಕರೆದಿದ್ದೀನಿ. 1ನೇ ತಾರೀಕಲ್ವಾ? 1ನೇ ತಾರೀಕು ಕೆಪಿಸಿಸಿ ಆಫೀಸ್ ಬೇರರ್ಸ್ ಕೊಟ್ಟಿದ್ದೀವಿ. ಈಗ ಕಾಂಗ್ರೆಸ್ ಕುಟುಂಬ ಅಂತೇಳಿ ಹೊಸದಾಗಿ ನಾವು ತಯಾರು ಮಾಡಬೇಕಾಗಿದೆ. ಕಾಂಗ್ರೆಸ್ ಕುಟುಂಬ ಕಾರ್ಯಕ್ರಮ ಅದು ಏನಂದ್ರೆ, ಒಂದೊಂದು ಹಳ್ಳಿಲಿ ಒಂದೊಂದು ಬೂತ್ ನಲ್ಲಿ 3 ಹಳ್ಳಿ ಇರ್ಬೋದು, ಒಂದು ಹಳ್ಳಿ 50 ಜನ ಸದಸ್ಯರನ್ನ ಕಂಪ್ಲೀಟ್ ಆಗಿ ಆ ಕುಟುಂಬ 50 ಫ್ಯಾಮಿಲಿನ ಮಾಡಬೇಕು. ಮುಂದಕ್ಕೆ ಆ ಊರಿನಲ್ಲಿ ಏನೇ ಬೂತ್ ಅಲ್ಲಿ ಕಾರ್ಯಕರ್ತ ಮಾಡಬೇಕಾದ್ರೂ ಕೂಡ ನಾವು 50 ಜನ ಸೇರಿ ತೀರ್ಮಾನ ಮಾಡಿ, ಯಾಕೆಂದ್ರೆ ಪಕ್ಷನ ಕೇಡರ್ ಬೇಸ್ ಪಾರ್ಟಿಯಾಗಿ ನಾವು ಪರಿವರ್ತನೆಯನ್ನು ನಾವು ಮಾಡಲಿಲ್ಲ ಅಂತಂದ್ರೆ, ಈಗ ನೋಡಿ ಬಿಜೆಪಿಯವರು RS ಅವ್ರನ್ನೆಲ್ಲ ಉಪಯೋಗಿಸ್ಕೊಂಡ್ರು. ಈಗ ನಡ್ಡಾ ಹೇಳ್ಬಿಟ್ಟವ್ರೆ, ನಮ್ಗೆ RSS ಇಲ್ಲದೆ ನಾವು ಎಲೆಕ್ಷನ್ ಮಾಡ್ತೀವಿ, ಮುಂದಕ್ಕೆ ಅವ್ರ RSS ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಅದಕ್ಕೆ ನಾನೀಗ ವ್ಯಾಖ್ಯಾನಕ್ಕೆ ಇವತ್ತು ನಾನು ಹೋಗುದಿಲ್ಲ. ಅವ್ರು RSS ಇಲ್ಲ ಅಂದ್ರೆ ಝೀರೋ ಅನ್ನೋದು ಕೂಡ ಈಗ ನಾನು ಅದನ್ನ ಚರ್ಚೆ ಮಾಡೋಕೆ ನಾನು ಹೋಗುದಿಲ್ಲ. ಆಮೇಲೆ ನಾನು ನಿಧಾನಾಗಿ ನಾನು ಮಾತಾಡ್ತೀನಿ ಆ ವಿಚಾರನ ಯಾವ್ದಾದ್ರು ಬೇರೆ ಸಂದರ್ಭದಲ್ಲಿ. ನಿಮ್ಗೆ ಈ ಪುಣ್ಯ ಸಂದರ್ಭದಲ್ಲಿ ನಿಮ್ಗೆ ಹೇಳೋದಷ್ಟೇ, ಎಷ್ಟೇ ದೊಡ್ಡ ಲೀಡರ್ ಆಗಿರ್ಲಿ, ಯಾರೇ ಆಗಿರ್ಲಿ, ನೀವು MP ಆಗಿರ್ಲಿ, MLA ಆಗಿರ್ಲಿ, ಮಂತ್ರಿ ಆಗಿರ್ಲಿ, ಆಫೀಸ್ ಬೇರರ್ ಆಗಿರ್ಲಿ, ಚೇರ್ಮನ್ ಆಗಿರ್ಲಿ, ನಿಮ್ಗೆ ಈ ಜವಾಬ್ದಾರಿನ ತೆಗೆದುಕೊಂಡು ಪಾರ್ಟಿಗೆ ನೀವು ಕಾಂಟ್ರಿಬ್ಯೂಟ್ ನೀವು ಮಾಡಲೇಬೇಕಾಗ್ತದೆ. ಈ ಕುಟುಂಬನ ಬೆಳೆಸಲೇಬೇಕಾಗ್ತದೆ. ನಾವು ಕೇಡರ್ ಬೇಸ್ ಪಾರ್ಟಿಯಾಗಿ ಕನ್ವರ್ಟ್ ಮಾಡಲೇಬೇಕಾಗ್ತದೆ. ಕಾರ್ಯಕರ್ತರಿಗೆ ನಾವು ಶಕ್ತಿಯನ್ನ ತುಂಬಲೇಬೇಕಾಗ್ತದೆ. ಇದಕ್ಕೆ ನೀವೆಲ್ಲ ಸಜ್ಜಾಗಬೇಕು ಅಂತೇಳಿ ನಾನು ಈ ರಾಜ್ಯದ ಎಲ್ಲ ನಮ್ಮ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ನಾನು ಕರೆಯನ್ನ ಪಕ್ಷದ ಅಧ್ಯಕ್ಷರಾಗಿ ನಾನು ಕೊಡ್ತಾ ಇದ್ದೀನಿ. ಇದಲ್ಲದೆ ನಾನು ಮುಖ್ಯಮಂತ್ರಿಗಳು ನಾವು ಮಾತಾಡಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಮತ್ತು ಮಂತ್ರಿಗಳು ಪ್ರತಿ ತಿಂಗಳು ಮುಖ್ಯಮಂತ್ರಿ ಒಂದಿನ 3 hours ಕಾಂಗ್ರೆಸ್ ಆಫೀಸಲ್ಲಿ ಬಂದು ಕೂತ್ಕೊಂಡು ಎಲ್ಲ ಕಾರ್ಯಕರ್ತರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡುವಂತ ಕೆಲಸ ಇವತ್ತು ಅವರು ಟೈಮ್ ಕೊಡ್ಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಆ ಸಿಸ್ಟಮ್ ಯಾವ ರೀತಿ ಸುಮ್ಮನೆ ಬಂದು ದುಂಬಿಲಲ್ಲ ಮಾಡ್ಕೊಂಡು ಹೋಗೋದಲ್ಲ, ಅದಕ್ಕೆ ಒಂದ್ ಸೈಡ್ ಯಾರ್ಯಾರು ಭೇಟಿ ಮಾಡಬೇಕು, ಇಡೀ ರಾಜ್ಯದ ಜನ ಮುಂಚಿತವಾಗಿ ಬರಬೇಕು, ಟೈಮ್ ಫಿಕ್ಸ್ ಮಾಡ್ಕೋಬೇಕು, ಅರ್ಜಿ ಕೊಟ್ಟಿರಬೇಕು. ಎಲ್ಲಾ ಜಿಲ್ಲೆಗೂ ರೆಪ್ರೆಸೆಂಟೇಷನ್ ಈ ತಿಂಗಳು ಸಿಕ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅವ್ರಿಗೆ ಅವಕಾಶ ಸಿಗ್ತದೆ. ಆ ರೀತಿ ಅದಕ್ಕೆ ಒಂದು ಸಿಸ್ಟಮ್, 2 ಆಫೀಸ್ ಬೇರರ್ಸ್ ನ ಅದಕ್ಕೆ ವರ್ಕಿಂಗ್ ಪ್ರೆಸಿಡೆಂಟ್ ಒಬ್ಬರನ್ನ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಆ ಸಂಬಂಧಪಟ್ಟಂತೆ ಅವರು ಕೂಡ ನೋಡ್ಕೊಳ್ಬೇಕು. ಒಂದ್ ಜಾಗದಲ್ಲಿ ಇಲ್ಲಿ ಬಂದು ದುಂಬಿಲ್ ಕೂತ್ಕೊಂಡು ಅಲ್ಲೇ ಬೆಂಗಳೂರಲ್ಲಿ ಬರೋ ಆಫೀಸ್, ಆಮೇಲೆ ಯಾರ್ಯಾರು ಬಂದು ಭೇಟಿ ಮಾಡಿರ್ತಾರೆ ಅವ್ರದ್ದೆಲ್ಲ ಮೆಂಬರ್ಶಿಪ್ ಕೂಡ ಆ ಅರ್ಜಿಲಿ ಎಂಟ್ರಿ ಆಗಿರಬೇಕು. ಮೆಂಬರ್ಶಿಪ್ ಕೂಡ ಎಂಟ್ರಿ ಆಗಿರಬೇಕು. ಮೆಂಬರ್ಶಿಪ್ ಎಂಟ್ರಿ ಆಗದೆ ಅವನು ಯಾರೋ ಬಂದು, ಈಗ ಯಾರೋ ನನ್ನ ನಂಟ, ನನಗೆ ಬೇಕಾದವನು, ನನ್ನ ಚಿಕ್ಕಪ್ಪನ ಮಗ, ನನಗೆ ಹಂಗ್ ಮಾಡವನೆ ಅಂತೇಳಿ ಕರ್ಕೊಬಂದು ಭೇಟಿ ಅಲ್ಲ. ಪ್ಯೂರ್ಲಿ ಕಾರ್ಯಕರ್ತರು, ಬೂತ್ ಕಾರ್ಯಕರ್ತರು ಇರ್ಬೋದು, ರಾಜ್ಯ ಮಟ್ಟದ ಕಾರ್ಯಕರ್ತರು, ಅವರು ಒಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಒಂದು ಸಪರೇಟ್ ವಾದಂತ ಸಿಸ್ಟಮ್ ಕೂಡ ಮಾಡ್ತೀವಿ. ಅದೇ ರೀತಿ ಮಂತ್ರಿಗಳು ಕೂಡ ಒಂದು ಟೀಮೇ, ಆಫೀಸ್ ಬೇರರ್ಸ್ ಟೀಮೇ ಅವ್ರು ಕೋಆರ್ಡಿನೇಟ್ ಮಾಡ್ತಾರೆ. ಅವ್ರ ಆಫೀಸ್ಗಳಲ್ಲಿ ಯಾವತ್ತು ಬರ್ತಾರೆ ಅಂತ ಅವರು ಒಂದು ವಾರ ಮುಂಚಿತವಾಗಿ ಟೈಮ್ ಕೊಡಬೇಕು. ವಾರ ಮುಂಚಿತವಾಗಿ ಒಂದು ಡೇ ಫಿಕ್ಸ್ ಮಾಡ್ತದೆ. ವಾರ ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡ್ತೀವಿ. ವಾರದ ಮುಂಚಿತವಾಗಿ ನೀವು ಕೂಡ 3 ದಿನ ಮುಂಚಿತವಾಗಿ ಯಾರನ್ನು ಬಂದು ಭೇಟಿ ಮಾಡಬೇಕು ಅಂತ ರಿಜಿಸ್ಟರ್ ಮಾಡ್ಕೋಬೇಕು. ಅವರು ಬಂದು ಬೆಳಗ್ಗೆ ಸಾಯಂಕಾಲ ಕೂತ್ಕೊಂಡು ಹೋಗ್ಬೇಕು. ಅವ್ರು ಬಂದಾಗ ಬರೀ ಆಫೀಸ್ ಬೇರರ್ಗೆ ಮಾತ್ರ ಸುತ್ತಮುತ್ತಲು ಕೂತ್ಕೊಂಡು, MLAಗಳು ಸುತ್ತಮುತ್ತಲು ಕೂತ್ಕೊಂಡು ಸಾರ್ವಜನಿಕರಿಗೆ ಯಾರನ್ನ ಭೇಟಿ ಮಾಡಕ್ಕಿಲ್ದಂಗೆ ಈಗ ನನಗೆ ಬಹಳ ಮುಜುಗರ ಆಗ್ತದೆ. ಪಾಪ ಕಾರ್ಯಕರ್ತರು ಎಷ್ಟೆಷ್ಟೋ ದೂರದಿಂದ ಬರ್ತಾರೆ, ಚೀಫ್ ಮಿನಿಸ್ಟರ್ ನೋಡಕ್ ಬರ್ತಾರೆ. ನಾವೆಲ್ಲನೂ ನೋಡಕ್ಕಾಗಲ್ಲ. ಯಾರ ದೊಡ್ಡ ಸೂಟು ಬೂಟ್ ಹಾಕೊಂಡಿರೋರ್ನ ಮುಂಚಿದಾಗ ನಾವು ಕರಿತೀವಿ, ದೊಡ್ಡ ಖಾದಿ ಬಟ್ಟೆ ಹಾಕೊಂಡಿರೋರ್ನ ದೊಡ್ಡ ಕರಿತೀವಿ. ಇವೆಲ್ಲ ಕೂಡ ನನಗೆ ಅನುಭವ ಆಗಿದೆ. ನಮ್ಮನ್ನು ಒತ್ಕೊಂಡು ಬಂದು ವಿಧಾನಸೌಧ ಒಳಗಡೆ ಕುಂಡ್ರಿಸೋನ ಒಬ್ರು ನಾವು ಮಾತಾಡುದಿಲ್ಲ. ಇವೆ ನಮ್ಮ ಗನ್ಮೆನ್ಗಳು, ನಮ್ಮ PAಗಳು ಕೋರ್ಟ್ ಹಾಕೊಂಡು ಕೂತ್ಕೊಳ್ಳೋ ಮಾಸಂಪ, ನೀನು ಜಾಸ್ತಿ ಆಯ್ತು ನಿನ್ ಚೇಷ್ಟೆ. ನೀನ್ ನನ್ಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ, ನೀನೇ ಹೇಳ್ತಾ ಇದ್ದೆ ನನಗೆ. ಸೊ ನಮ್ ಗನ್ಮೆನು, ನಮ್ಮ PAಗಳು ಕೂಡ ಇದಕ್ಕೆ ರೆಡಿ ಆಗ್ಬಿಡ್ತಾರೆ.
ಯಾರು ಕೋಟು ಬರ್ಟ್ ಹಾಕೊಂಡು ಬಟ್ಟೆ ಚೆನ್ನಾಗಿರ್ತಾರೆ ಅವ್ರನ್ನೇ ಕರ್ಕೊಬಂದು ನಮ್ಮ ಹತ್ರಕ್ಕೆ ಒಳಗಡೆ ಆಂಟಿ ಚೇಂಬರ್ ಕೂಡಿಸ್ತಾರೆ. ನಾನೇ ಕೂತ್ಕೊಳ್ಳೋದಿಲ್ಲ, ಅವ್ರನ್ನೇ ಕೂಡಿಸ್ತಾರೆ. ಇವೆಲ್ಲ ಕೂಡ ನನಗೆ ಅನುಭವ ಆಗಿದೆ. ಇದನ್ನೆಲ್ಲ ನಾವು ಮಾಡಬೇಕು. ಇನ್ನ 4 ವರ್ಷ ಇದೆ. ಈ ಸರ್ಕಾರ 4 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ. ಅದಕ್ಕೆ ನಾವೆಲ್ಲ ತರದ ಪ್ಲಾನ್ ಅನ್ನ ಈಗಿಂದನೇ ಹಾಕ್ಬೇಕು. ಅದಕ್ಕೆ ನಾವು ಎಲ್ಲದಕ್ಕೂ ಕೂಡ ನಾವು ತಯಾರು ಮಾಡಿಬಿಟ್ಟು ಒಂದು ಫೌಂಡೇಶನ್ ಹಾಕೋಬೇಕು. ಇದಲ್ಲದೆ ಎಲ್ಲರಿಗೂ ನಾನು ಹೇಳಿದ್ದೀನಿ, ನಿನ್ನೆ ಕೃಷ್ಣ ಬೈರೇಗೌಡರಿಗೂ ನಾನು ಮಾತಾಡಿದೆ. ಫಸ್ಟ್ ಪ್ರಯಾರಿಟಿ ಕಾಂಗ್ರೆಸ್ ದೇವಸ್ಥಾನ, ಇದು ದೇವಸ್ಥಾನ. ಈಗ ರಾಮಲಿಂಗಾರೆಡ್ಡಿಗೂ ಮಾತಾಡಿದ್ದೀನಿ. ಬೆಂಗಳೂರು ಸಿಟಿ ಆಫೀಸು ಕೂಡ ಅಲ್ಲಿ ಹೊಸದಾಗಿ ಕಟ್ಟಕ್ಕೆ ಪ್ರಾರಂಭ ಮಾಡ್ತೀವಿ. ಅಲ್ಲಿ ರೇಸ್ ಕೋರ್ಸ್ ರೋಡ್ ಇರೋ ಆಫೀಸ್ ಕೂಡ ಈಗ ಹೊಡೆದಾಕ್ಬಿಟ್ಟು ಅದು ಕೂಡ ಹೊಸದಾಗಿ ಕಟ್ಟಕ್ಕೆ ಮಾಡಿದ್ವಿ. ಎಲ್ಲ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕೂಡ ನೆಕ್ಸ್ಟ್ 1 year ಅಲ್ಲಿ ಫೌಂಡೇಶನ್ ಹಾಕಿ ಪ್ಲಾನ್ ಹಾಕಿ ಇದು ತಯಾರಾಗಬೇಕು. ಅದಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು, ಮಿನಿಸ್ಟ್ರು, MLAಗಳು ಅಕೌಂಟಬಿಲಿಟಿ ತಗೊಂಡು ಆ ಕೆಲಸವನ್ನ ಮಾಡಬೇಕು. ಅದಕ್ಕೆಲ್ಲ ಕೂಡ ಸಜ್ಜಾಗಬೇಕು. ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಪ್ರಾರಂಭ ಮಾಡಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.